നമസ്കാരം, ഞാൻ മനാഫ്. ഇന്ന് നിങ്ങൾക്ക് എൻ്റെ സംസാരത്തിന് ശേഷം ഒരു വീഡിയോ കാണാം. കന്നഡയിലാണ് ആ വീഡിയോ. വിറ്റൽ ഗൗഡ എന്ന് പറഞ്ഞിട്ട് സൗജന്യൻ്റെ അമ്മാവൻ്റെ വീഡിയോ ആണ്. ആ വീഡിയോയിൽ സൗജന്യൻ്റെ അമ്മാവന് പല സ്ഥലത്തു നിന്നും അസ്ഥികൂടങ്ങൾ എടുത്തു കൊടുത്തതായിട്ട് ജനങ്ങളോട് ചാനൽ മുഖാന്തരം സംസാരിക്കുന്നതാണ്. 5ഓളം മൃതശരീരങ്ങൾ കിട്ടി, അതിലൊരു കുട്ടിയുടെ മൃതശരീരമാണെന്ന് അദ്ദേഹം പറയുന്ന ഒരു വീഡിയോ ആണ്. ഈ സംസാരത്തിന് ശേഷം ആ വീഡിയോ കാണാം. അതിലൂടെ നിങ്ങൾക്ക് മനസ്സിലാവാൻ പറ്റും, അവിടെ പല ആളുകളും അവിടെ മൃതശരീരങ്ങൾ കുഴിച്ചിട്ടതും പല രീതിയിലും അവർക്ക് അറിയാവുന്ന കാര്യങ്ങൾ അവർ SITൻ്റെ മുന്നിൽ വന്നിട്ടുണ്ട്. അതിൽപ്പെട്ട ഒരാളാണ് ഈ വിറ്റൽ ഗൗഡ. അപ്പം സൗജന്യൻ്റെ അമ്മാവനാണ് ഈ പോരാട്ടത്തിൻ്റെ കൂടെ സജീവമായിട്ട് ഇപ്പോൾ പ്രവർത്തിച്ചും കൊണ്ടിരിക്കുകയാണ്. അദ്ദേഹത്തിൻ്റെ വീഡിയോ കാണാം. ಓಕೆ. ಮಂಗಳೂರಿಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ, ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣು ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ ಹಾಗೆ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದನು, ಮೊನ್ನೆ ನೋಡಿದನ್ನು ನಿನ್ನೆ ನೋಡಿದ್ದೀವಿ. ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದೆ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ. ರಾತ್ರಿ 1 ಗಂಟೆ ಕರೀರಿ, ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ, ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ, ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ನಾನು ವಿಠಲ್ ಗೌಡ, ಸೌಜನ್ಯ ಮಾವ. ಫಸ್ಟಿಗೆ ನನ್ನನ್ನು ಮಾಜಾರಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಸುವಾಗ 3 ನಮಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ. 2ನೇ ಸಲ ಹೋಗುವಾಗ 5 ನನ್ನ ಕಣ್ಣ ಎದುರಿಗೆ 5 ಸಿಗುತ್ತೆ. ಅದರಲ್ಲಿ ಒಂದು ಮಗುದು ಅನ್ನೋದು ಕಾಣ್ತದೆ. ನಂತರ ಅದರ ಪಕ್ಕದಲ್ಲಿ ಒಂದು 6-7 ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ. ಒಂದು ಸ್ಟಿಕ್ಕು, ಒಂದು ಕನ್ನಡಕ, ಒಂದು ಗ್ಲಾಸು, ಮತ್ತೊಂದು ಮೊಬೈಲ್, ಒಂದು ಕವರು, ಬ್ಯಾಕ್ ಕವರು ಸಿಗುತ್ತೆ. ಅದು ನೋಡಿದ ತಕ್ಷಣ ನಮಗೆ ಮೇಲ ಜುಮ್ಮ ಒಂದು ಸಲ ಆಯಿತು. ಯಾಕಂದರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ, ಬೇಜಾರಾಯಿತು. ನಾವು ಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆಯಾ ಅನ್ನೋದು ಸ್ವಲ್ಪ ತುಂಬ ಬೇಜಾರಾಯಿತು. ಸರಿಯಾಗಿ ತನಿಖೆ ಮಾಡಬೇಕು. ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ, ತಂದು ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು. ಮತ್ತು ಅದರಲ್ಲಿ ನಮ್ಮ ಸೌಜನ್ಯಗೆ ನ್ಯಾಯ ಸಿಗಬೇಕು.